ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ವಿತರಣೆ. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಕೈಜೋಡಿಸುವ ಉದ್ದೇಶದಿಂದ ಜಯಲೋಕ ಸಂಸ್ಥೆ ತನ್ನ ಸಿಎಸ್ಆರ್ ಕಾರ್ಯಕ್ರಮಗಳ ಅಂಗವಾಗಿ ಕರ್ನಾಟಕದಾದ್ಯಂತ 5,000 ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡ್ತಾ ಇದೆ. ಸಂಸ್ಥೆಯ ಶಿಕ್ಷಣ ಸಹಾಯದ ಜೊತೆಗೆ ಹಲವು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು, ಈಗಾಗಲೇ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ 50 ಮನೆಗಳ ನಿರ್ಮಾಣಕ್ಕೂ ಸಹಕಾರ ನೀಡಿರುವುದಾಗಿ ಸಂಸ್ಥೆ ತಿಳಿಸಿದೆ. ಇಂದು ಫೀನಿಕ್ಸ್ ಮಾರ್ಕೆಟ್ ಸಿಟಿ ಶಾಲೆಯ ಒಂದು ಶಾಖೆಯ ತಂಡವು ಗುರುಡಾಚಾರ್ ಪಾಳ್ಯದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಾವೇರಿ ನಗರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ಅನ್ನು ವಿತರಿಸಿತು. ಸಂದರ್ಭದಲ್ಲಿ ಮಾತನಾಡಿದ ಫೀನಿಕ್ಸ್ ಮಾರ್ಕೆಟ್ ಸಿಟಿಯ ಸಹಾಯಕ ವ್ಯವಸ್ಥಾಪಕರಾದ ಎಲ್ಡೋಸ್, ಪ್ರತಿ ಮಗುವಿಗೂ ಶಿಕ್ಷಣ ಪಡೆಯುವ ಹಕ್ಕು ಹಾಗೂ ಯಶಸ್ಸು ಸಾಧಿಸಲು ಅಗತ್ಯವಾದ ಸೌಲಭ್ಯಗಳು ದೊರೆಯಬೇಕು ಎನ್ನುವುದು ನಮ್ಮ ನಂಬಿಕೆ. ಈ ಶಾಲಾ ಕಿಟ್ಗಳು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದರ ಜೊತೆಗೆ ಅವರ ಕನಸುಗಳನ್ನು ನನಗೆ ಸಾಗಿಸಲು ಪ್ರೇರಣೆ ನೀಡಲಿವೆ ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಜಯಲೋಕ ಸಂಸ್ಥೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಯಾಲಿಸಿಸ್ ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಇನ್ನು ಈ ಕಾರ್ಯಕ್ರಮಗಳನ್ನು CSR ವತಿಯಿಂದ ಮುಂದೆ ಉತ್ತಮವಾಗಿ ನಡೆಸಲಿಕ್ಕೆ ನಾವು ತೀರ್ಮಾನ ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವು ನಡೆಸ್ತಾ ಹೋಗ್ತಿದ್ದೇವೆ. ಫಿನಿಕ್ಸ್ ಮಾಲ್ ಬ್ರಾಂಚಿಂದ ಈ ಕಾರ್ಯಕ್ರಮವನ್ನು ಇವತ್ತಿನ ಹಮ್ಮಿಕೊಂಡಿದ್ದೇವೆ. ಇವತ್ತು ಏನೇನು ಕೊಟ್ಟಿದ್ದೀರಿ ಸರ್? ಏನಿತ್ತು? ಮಕ್ಕಳಿಗೆ ಕಿಟ್ಟಲಿಗೆ ಬ್ಯಾಗು ಮತ್ತು ಪಠ್ಯಪುಸ್ತಕ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಲಂಚ್ ಬ್ಯಾಗ್ ಮತ್ತು ಬಾಟಲ್ಲು ಮತ್ತು ಅಂಬ್ರೆಲಾ ಇದನ್ನು ಇವತ್ತು ವಿತರಣೆ ಮಾಡಿದ್ದೇವೆ. ಎಷ್ಟು ಜನಕ್ಕೆ ಮಕ್ಕಳಿಗೆ ಕೊಟ್ಟಿದ್ದೀರಿ? ಇವತ್ತು ಟೋಟಲ್ ನಾವು ಈಗ ಇವತ್ತಿಂದ ಡೇ ಮಾಡಿರೋದಂದರೆ 250 ಮಕ್ಕಳಿಗೆ ಇವತ್ತು ವಿತರಣೆ ಮಾಡಿದ್ದೀವಿ. ಕಾವೇರಿ ಶಾಲೆಯಲ್ಲಿ ನಿಯರ್ಲಿ 150 ಮಕ್ಕಳಿಗೆ ವಿತರಣೆ ಮಾಡಿದ್ದೀವಿ. ಇಲ್ಲಿ ಲೋಕಲ್ ಸ್ಕೂಲ್ಗಳಿಗೆಲ್ಲ ಕೊಟ್ಟರೆ ಈಗ ಗರುಡಾಚಾರ್ ಪಾಳ್ಯದಲ್ಲಿ ಮುಗಿಸ್ಬಿಟ್ಟು ಈಗ ಕಾವೇರಿ ನಗರ ಸ್ಕೂಲಿಗೆ ಬಂದಿದ್ದೀವಿ. ಈಗ ಇಲ್ಲಿ ಕಾರ್ಯಕ್ರಮ ಮುಗಿತು. ಇದು ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇದು ಮುಂದುವರ್ಸ ಈ ವರ್ಷ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಕಂಪನಿಯ ಕಡೆಯಿಂದ ಬಂತು. ಇದನ್ನೇ ಮುಂದಿನ ವರ್ಷಗಳಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ಇಲ್ಲಿ ಫಿನಿಕ್ಸ್ ಮಾಲಲ್ಲಿ ಇರ್ತಕ್ಕಂಥ ಜಯಲೋಕಸ್ ಕಡೆಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಈ 2027, 26, 27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಬೇಕಾದಂತಹ ಒಂದು ಲೇಖನ ಸಾಮಗ್ರಿಗಳು, ಬ್ಯಾಗು ಮತ್ತು ಒಂದಷ್ಟು ಛತ್ರಿಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಮಳೆಗಾಲ ಅಂತೇಳಿ ಛತ್ರಿಗಳನ್ನು ಸಹ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಈಗಾಗಲೇ ಕಳೆದ ಒಂದು ಮಕ್ಕಳ ದಿನಾಚರಣೆಗೂ ಸಹ ಜಯಲೋಕಸಿಂದ ಬಂದು ಮಕ್ಕಳಿಗೆ ಶುಭಾಶಯಗಳನ್ನು ಕೋರಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಭಾಳ ಖುಷಿಯಾಗಿ ಮಕ್ಕಳಿಗೆ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಅದರ ಜೊತೆಗೆ ಇವತ್ತು ಏನು ಈ ಶೈಕ್ಷಣಿಕ ವರ್ಷಕ್ಕೆ ಬೇಕಾದಂಥ ಲೇಖನ ಸಾಮಗ್ರಿಗಳನ್ನು ಒದಗಿಸಿದ್ದಾರೆ. ಜಯಲೋಕಸ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಅವರ ಒಂದು ಕಂಪನಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ವಿಶೇಷವಾಗಿ ನಮ್ಮ ಇಲಾಖೆಯ ಪರವಾಗಿ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಈಗ 1ರಿಂದ 4ನೇ ತರಗತಿವರೆಗೆ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳಿಗೂ ಸಹ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅಥವಾ ಮುಂದೆ ಅವಕಾಶ ಸಿಕ್ಕಿದಾಗ ಎಲ್ಲ ಮಕ್ಕಳಿಗೂ ಸಹ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ನಮ್ಮ ಮಕ್ಕಳು ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಮಕ್ಕಳು. ಹಾಗಾಗಿ ನಾವು ಅವ್ರಿಗೆ ಸೌಲಭ್ಯಗಳನ್ನು ಕೊಡ್ತೀವಿ, ಅಷ್ಟು ಪೋಷಕರಿಗೂ ಸಹ ಖುಷಿ ಆಗುತ್ತೆ. ನಮ್ಮ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಉಳಿಬೇಕಾದ್ರೆ ಇಂಥವರ ಒಂದು ಸಹಕಾರ ನಮಗೆ ಭಾಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಸರ್ಕಾರಿ ಶಾಲೆಗಳು ಮೂಗು ಮುರಿಯುವಂಥ ಸಂದರ್ಭ ಇದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಈ ಥರದ ಎಲ್ಲ NGOs ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಇವತ್ತು ನಮಗೆ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ಪ್ರೈವೇಟ್ ಶಾಲೆಗಿಂತಲೂ ಸಹ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಭಾಳಷ್ಟು ಉನ್ನತ ಮಟ್ಟದಲ್ಲಿ ಇದ್ದಾವೆ. ಹಾಗಾಗಿ ಇವರ ಸಹಕಾರವನ್ನು ನಾವು ಮತ್ತೆ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಶಾಲೆ ಪರವಾಗಿಯೂ ಸಹ ಮತ್ತೊಮ್ಮೆ ಇವರಿಗೆಲ್ಲನೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಶಿವರಾಮ್ ಸರ್.
ಬನ್ನಿ ಸರ್. ಸರ್ ಸ್ವಲ್ಪ ಶಾರ್ಟ್ ಆಗಿ ನೀವು ಹಂಗೆ ಹೋಗ್ತೀರಿ. ಹಾಂ ಹೌದು. ನಮಸ್ಕಾರ. ಪುಸ್ತಕ ಮತ್ತು ವಿದ್ಯಾ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಾವೇರಿನಗರ ಗ್ರಾಮಕ್ಕೆ ಇವತ್ತು ಬಂದು ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷದ ವಿಚಾರ. ಮತ್ತೊಂದು ಕೇಳ್ಪಟ್ಟೆ, ಅವರು ಸುಮಾರು 50 ಮನೆ ನಿರ್ಗತಿಕ ಕುಟುಂಬಕ್ಕೆ ಉಚಿತವಾಗಿ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅಂತೇಳಿ. ಇದಕ್ಕೂ ಭಾಳ ಸಂತೋಷದ ವಿಚಾರ. ಇವರ ಒಂದು ಸೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತಾರವಾಗಲಿ, ಇಡೀ ಕರ್ನಾಟಕದಾದ್ಯಂತ ಅಥವಾ ದೇಶದಾದ್ಯಂತ ಸೇವೆ ನಡೀಲಿ ಮತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾದಂಥ ಗಮನವನ್ನು ಕೊಡಲಿ ಅಂತೇಳಿ ಅಲ್ಲಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ.